ಕೆಲವೊಂದ್ಸರಿ ಪೇಷಂಟ್ಸ್ ಸಡನ್ ವಾಮಿಟಿಂಗು, ಡಿಸಿನೆಸ್ಸು ಅಥವಾ ಡಯೇರಿಯಾ, ಹೆಡೇಕು ಅಥವಾ ಕನ್ಫ್ಯೂಷನ್ ಏನಾಗ್ಲಿಕ್ಕಂತ ಗೊತ್ತಾಗೋದಿಲ್ಲ ಅವರಿಗೆ, ಅಷ್ಟೊಂದು ಅಸಮಾಧಾನ ಇಟ್ಕೊಂಡು ಆಸ್ಪತ್ರೆಗೆ ಬಂದಿರ್ತಾರೆ. ಅವಾಗ ನಾವು ಅವ್ರಿಗೆ ಹೇಳ್ತೀವಿ ನಿಮಗೆ ಫುಡ್ ಪಾಯ್ಸನಿಂಗ್ ಆಗ್ಯದ, ಏನಾದರೂ ತಿಂದಿರೇನು ಅಂದಾಗ ಅವರು ಎಸ್ ಆಲೂ ಚಾಟ್ಸನ್ನು ತಿಂದೀವಿ ಅಂತ ಹೇಳ್ತಾರೆ. ಇಟ್ ಮೇ ಬಿ ಫ್ರಮ್ ರೆಸ್ಟೋರೆಂಟ್ಸ್ ಇರ್ಬೋದು, ದರ್ಶನ ಇರ್ಬೋದು, ಅಥವಾ ಸ್ಟ್ರೀಟ್ ಚಾಟ್ ಸೆಂಟರ್ಸ್ ಇರ್ಬೋದು. ಈವನ್ ಮನೆಯೊಳಗೂ ನಾವು ಈ ರೀತಿಯಾಗಿ ಸ್ಪ್ರೌಟ್ಸ್ ಮತ್ತು ಗ್ರೀನ್ ಆಗಿರುವಂತಹ ಆಲೂ ಉಪಯೋಗ ಮಾಡಿ ಏನಾದರೂ ಅಡುಗೆ ಮಾಡಿದ್ವಿ ಅಂದರೆ ಇದರಿಂದ ನಮ್ಗೆ ಫುಡ್ ಪಾಯ್ಸನಿಂಗ್ 100% ಆಗ್ತದೆ. ಬಿಕಾಸ್ ಇದ್ರೊಳಗೆ ಒಂದು ನ್ಯಾಚುರಲ್ ಸೊಲೆನಿನ್ ಅನ್ನುವಂಥ ಒಂದು ಟಾಕ್ಸಿನ್ ಇರ್ತದೆ. ಅದು ಆ ಪ್ಲಾಂಟಿಗೆ ಬೆಸ್ಟ್, ಅದು ಪ್ರೊಟೆಕ್ಷನ್ಗೆ. ಬಟ್ ನಮಗದು ಪಾಯ್ಸನ್. ಇವನ್ನೆಲ್ಲ ತಿನ್ಲಿಕ್ಕೆ ಹೋಗಬಾರ್ದು. ಮತ್ತು ಇದು ಇಂಥ ಆಲೂ ತಿನ್ನೋದ್ರಿಂದ ನಿಮ್ಮದು ಶುಗರ್ ಸ್ಪೈಕ್ ಆಗ್ತದೆ ಮತ್ತು ನ್ಯೂರಲಾಜಿಕಲ್ ಪ್ರಾಬ್ಲಮ್ಸ್ ಬರ್ತಾವು. ಅದಕ್ಕೋಸ್ಕರ ಇಂಥ ಆಲೂಗಳನ್ನು ಕಟ್ ಮಾಡಿ ತೊಳೆದು ಮತ್ತು ಅವನ್ನೆಲ್ಲ ಅಡುಗೆ ಮಾಡ್ಲಿಕ್ಕೆ ಹೋಗಬೇಡ್ರಿ. ಸ್ಟ್ರೈಟ್ ವೇ ಅವನ್ನ ಕಸದ ಬುಟ್ಟಿಗೆ ಹಾಕ್ರಿ. ಪ್ರೊಟೆಕ್ಟ್ ಯುವರ್ ಹೆಲ್ತ್.